ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಒಂದೇ ಮಾತ್ರ. ಇವತ್ತು ನಾವೊಂದು ಚಾಪ್ಟರ್ ಬಂದೀನಿ. ಆ ಚಾಪ್ಟರ್ ಏನಂದ್ರೆ ನಮಕ್ ಹರಾಮ್. ಎಲ್ಲ ರಾಮ್ ಭಾಷೆ ಮಾತಾಡ್ತಾರೆ. ಭಾಳ ನಮಕ್ ಹರಾಮ್ ಅದ ಅಂತಲೇ ಅವರು. ಭಾಳ ನಮಕ್ ಹರಾಮ್ ಅದ, ಕೂಡ ದೋಸ್ತಿ ಮಾಡಬೇಡ, ಉಪ್ಪು ತಿಂದು ಮನೆಗೆ ದ್ರೋಹ ಮಾಡ್ತಂತ ಆಡು ಭಾಷೆ ಆಡ್ತಾರೆ. ಕೇಳಿರ್ಬೇಕು. ಹಂಗಂದ್ರೆ ಏನದ ನಮಕ್ ಹರಾಮ್ ಅಂದ್ರೆ ಏನು ಅವನ್ನ ಡೀಟೇಲ್ ಕೊಡಾಕ್ತೀನಿ. ಲಕ್ಷ ಕೊಡ್ತೀವಿ. ಎಲ್ಲರಿಗೂ A to Z ನಮ್ಮ ದೇಶದ ಯಾರ್ಯಾರು ಹುಟ್ಟಾರ ಉಷ್ಟ್ರಿಗೆ ಬಂತದ್ದು. ಅನ್ನ ತಿಂತಾರ ನಮ್ಮ ಭಾರತ ಮಾತೆ ಭೂಮಿದು. ಆ ಥರ ಈ ಡ್ರೆಸ್ ಹಾಕೊಳ್ಳೋ ಸ್ಟೈಲ್ ಐತಲ್ಲ, ಅರಬ್ ಕಂಟ್ರೀಸ್ ಹಾಕೊಂತಾರೆ. ಇಂಥವ್ರಿಗೆ ನಮಕ್ ಹರಾಮ್ ಅಂತಾರೆ. ಗಾಳಿ ನೀರು ತೊಳೆದು ನಮ್ಮ ಭಾರತ ಮಾತಾ ಭೂಮಿದು ಆದರೆ ಪೂಜೆ ಪಾಠ ಮಾಡ್ತಾರಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಾಗ ಇರ್ತದಲ್ಲ, ಹಂಗೆ ಮಾಡ್ತಾರೆ. ನಮಕ್ ಹರಾಮ್ ಅಂದ್ರೆ ಏನು? ಉಪ್ಪು ತಿಂದ ಮನೆಗೆ ದ್ರೋಹ ಮಾಡುವವನಿಗೆ ನಮಕ್ ಹರಾಮ್ ಅಂತ. ಯಾವ ದೇಶದ ಅನ್ನ ತಿಂದ ಅದ ದೇಶದ ವಿರುದ್ಧವಾಗಿ ಏನು ಜೀವನ ಮಾಡ್ತಾರಲ್ಲ ಅವರಿಗೆ ನಮಕ್ ಹರಾಮ್ ಅಂತಾರೆ. ಭಾರತ ದೇಶದ ಅನ್ನ ನೀರು ಗಾಳಿ A to Z ಎಲ್ಲ ತೊಗೊಂಡು ಲಾಸ್ಟ್ ನಮ್ಮ ದೇಶದ ವಿರುದ್ಧನ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ. ಇಂಥವ್ರಿಗೆ ಅಂತಾರೆ ನಮಕ್ ಹರಾಮ್. ಎಲ್ಲಿ ಮಠ ಇಂಥ ನಮಕ್ ಹರಾಮ್ ನನ್ನ ಮಕ್ಕಳು ಈ ಭೂಮಿ ಮ್ಯಾಗ ಜೀವಂತ ಇರ್ತಾರೆ ನೋಡು, ಅಲ್ಲಿ ಮಠ ಈ ನಮ್ಮ ಭಾರತ ದೇಶ ಸುಧಾರಣೆ ಆಗಲ್ಲ. ಭಾರತ ದೇಶ ಸುಧಾರಣೆ ಆಗ್ಬೇಕಂದ್ರೆ ನಮಕ್ ಹರಾಮಿ ಇರ್ತಾರಲ್ಲ ಅವ್ರ ಅಂತ್ಯ ಆಗ್ಬೇಕು. ಭಗವದ್ಗೀತೆ ಕೃಷ್ಣ ಹೇಳ್ಯಾನ, ಅಧರ್ಮದಿಂದ ಜೀವನ ಮಾಡುವಂಥ ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಜೀವನ ಮಾಡುವಂಥ ಅವಕಾಶಗಳು ಕೊಡಬಾರ್ದು. ಅಧರ್ಮೀಯರ ಜೀವನ ಮಾಡಕತ್ರ ಧರ್ಮ ಅಂತ್ಯ ಆಗ್ತೈತಿ. ಅಧರ್ಮನ ಅಧರ್ಮದಿಂದನ ಕೊಲೆ ಮಾಡಬೇಕು ಅಂತ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ಯಾನ. ಅರ್ಥ ಆತ? ಶ್ರೀಕೃಷ್ಣ ಏನು ಹೇಳ್ಯಾನ? ನಮಕ್ ಹರಾಮಿಗಳು ನಮ್ಮ ದೇಶದಾಗ ಬದುಕಾಗಬಾರ್ದು. ಪಂಚರ ಮಾಡೋದು ನಮ್ಮ ದೇಶದ ಗಾಡಿ, ಮೆಕ್ಯಾನಿಕಲ್ ನಮ್ಮ ದೇಶದ ಗಾಡಿ, ಬಿಲ್ಡಿಂಗ್ ಮಾಡೋದು ನಮ್ಮ ದೇಶದ್ದು, ನೌಕರಿ ಮಾಡೋದು ನಮ್ಮ ದೇಶದ್ದು, ರೊಕ್ಕ ತೊಗೊಳೋದು ನಮ್ಮ ದೇಶದ್ದು, ರೇಷನ್ ತಿನ್ನೋದು ನಮ್ಮ ದೇಶದ್ದು. ಆದ್ರೆ ಇವರು ಜೀವನ ಮಾಡೋವಂಥ ಸ್ಟೈಲ್ ಅರಬ್ ಕಂಟ್ರಿ, ರಷ್ಯಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಆ ಥರ ಜೀವನ ಮಾಡ್ತಾರಲ್ಲ, ಇಂಥವ್ರಿಗೆ ನಮಕ್ ಹರಾಮಿ ಅಂತ ಹೇಳ್ತಾರೆ. ಕರೆಕ್ಟ್ ಶೇರ್ ಮಾಡಿರಿ. ಇಲ್ಲ ಯಾವನ ಹುಚ್ಚ ಅಂತ ತಿಳ್ಕೊಂಡು ಡಿಲೀಟ್ ಮಾಡಿರಿ. ಭಾರತ್ ಮಾತಾ ಕಿ ಜೈ.